ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆಗಿರುವಂತಹ ಒಂದಿಷ್ಟು ಬೆಳವಣಿಗೆಗಳು ಈ ಕೊಲೆ ಪ್ರಕರಣ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಾಕೆ ಸೌಂಡ್ ಮಾಡ್ತಾ ಇದೆ ಅಂತಂದ್ರೆ ಅದರಲ್ಲಿ ಮಾಜಿ ಸಚಿವರ ಶಾಸಕರ ಈಗ ಹೆಸರು ಇರೋದ್ರಿಂದ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಹತ್ಯೆ ನಡೆದ ಸ್ಥಳಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಭೇಟಿಯನ್ನ ನೀಡುತ್ತಾ ಇದೆ. ಸಿಐಡಿ ಎಸ್ಪಿ ವೆಂಕಟೇಶ್, ತನಿಖಾಧಿಕಾರಿ ಉಮೇಶ್ ನೇತೃತ್ವದ ತಂಡ ಹೋಗಿದೆ. ಹತ್ಯೆ ನಡೆದ ಸ್ಥಳದಲ್ಲಿ ಪರಿಶೀಲನೆಯನ್ನ ಈಗ ತನಿಖಾ ತಂಡ ನಡೆಸಿದೆ. ಎಸಿಪಿ ಗೀತಾ ಅವರು ಭಾರತೀನಗರ ಇನ್ಸ್ಪೆಕ್ಟರ್ ಫಿರೋಜ್ ಬಳಿ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ. ಈಗ ಹತ್ಯೆ ನಡೆದಂತ ಸ್ಥಳಕ್ಕೆ ಹೋಗಿದ್ದಾರೆ ಸಿಐಡಿ ಅಧಿಕಾರಿಗಳ ತಂಡ. ಸಿಐಡಿ ಎಸ್ಪಿ ವೆಂಕಟೇಶ್, ತನಿಖಾಧಿಕಾರಿ ಉಮೇಶ್ ನೇತೃತ್ವದ ತಂಡ ಹೋಗಿದೆ. ಸ್ಥಳ ಪರಿಶೀಲನೆಯನ್ನ ಈಗ ಮಾಡಿರ್ತಾರೆ. ಸ್ಥಳೀಯವಾಗಿ ಕೊಲೆ ಆದಂಥ ಪ್ರಕರಣದಲ್ಲಿ ಸ್ಥಳೀಯವಾಗಿರುವಂಥ ಪೊಲೀಸ್ ಠಾಣೆಯ SI ಯಾರಿರ್ತಾರೆ ಅವರು ಅದರ ತನಿಖೆಯನ್ನು ಮಾಡಿರ್ತಾರೆ ಆರಂಭದಲ್ಲಿ, ಜೊತೆಗೆ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿರ್ತಾರೆ. ಈಗ ಇದನ್ನು ತನಿಖೆಗೆ ಒಪ್ಪಿಸಿರೋದ್ರಿಂದ ಸಿಐಡಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ ನಂತರ ಲೋಕಲ್ ಪೊಲೀಸರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. ಪೊಲೀಸ್ ಸ್ಟೇಷನ್ನಿಂದ ಏನು ಎತ್ತ ಅದರ ಡೀಟೇಲ್ಸನ್ನು ಪಡ್ಕೊಳ್ತಾರೆ. ಸೊ ಹಾಗಾಗಿ ಈಗ ಸ್ಥಳ ಮಹಜರನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ಈಗ ಸ್ಥಳೀಯ ಪೊಲೀಸರು ಕೂಡ ಈಗ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಕಾರಣ ಆರಂಭದಲ್ಲಿ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವರೇ ಪಡ್ಕೊಂಡಿರ್ತಾರೆ, ಸ್ಥಳ ಮಹಜರನ್ನು ಕೂಡ ಅವರೇ ಮಾಡಿರ್ತಾರೆ. ಈಗ ಸಿಐಡಿ ಅವರು ಯಾವ ರೀತಿಯಾಗಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ? ಅರುಣ್, ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣವನ್ನು ಈಗಾಗಲೇ ಸಿಐಡಿಗೆ ಕೇಸ್ ವರ್ಗಾವಣೆ ಮಾಡಿರುವಂಥದ್ದು. ವರ್ಗಾವಣೆ ಆದ ನಂತರದಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಕೇಸ್ ಫೈಲ್ ತೆಗೆದುಕೊಂಡಂಥ ಸಿಐಡಿ ಅಧಿಕಾರಿಗಳು ಇವತ್ತು ಬಿಕ್ಲು ಶಿವ ಏನು ಕೊಲೆ ಆಗಿದ್ದ ಅಲ್ಸೂರ್ ಲೇಕ್ ಬಳಿ ಅವ್ರ ಮನೆ ಬಳಿ ಆ ಜಾಗಕ್ಕೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ತನಿಖಾಧಿಕಾರಿಯಾಗಿರುವಂಥ ವೆಂಕಟೇಶು ಮತ್ತು DYSP ಉಮೇಶ್ ಅವರ ನೇತೃತ್ವದ ತಂಡ ಮತ್ತು ADGP BK ಸಿಂಗ್ ಕೂಡ ಈಗ ಅಷ್ಟೇ ಸ್ಥಳಕ್ಕೆ ಬಂದಿರುವಂಥದ್ದು. ಈ ಸ್ಥಳಕ್ಕೆ ಬಂದಂಥ ವೇಳೆಯಲ್ಲಿ ಇಲ್ಲಿ ಅವತ್ತು ನಡೆದಂಥ ಕೊಲೆ ಹೇಗೆ ನಡೀತು ಮತ್ತು ಆ ಸಂದರ್ಭದಲ್ಲಿ ಸಿಚುವೇಶನ್ ಹೇಗಿತ್ತು ಮತ್ತು ಇಲ್ಲಿವರೆಗೂ ನಡೆದಿರುವಂಥ ತನಿಖೆಯಲ್ಲಿ ನಿಮ್ಗೇನೆಲ್ಲ ವಿಚಾರಗಳು ಗೊತ್ತಾಗಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೇಸ್ ಫೈಲ್ ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿದ ಮುಂದುವರೆದ ಭಾಗವಾಗಿ ಯಾವ ಕೊಲೆ ಆಗಿತ್ತು ಅವ್ರ ಮನೆ ಬಳಿ ಆ ಜಾಗಕ್ಕೆ ಬಂದು ಭಾರತೀನಗರ ACP ಮತ್ತು DYSP ಇಬ್ಬರು ACPಗಳಾದ್ರಂಥ ಪ್ರಕಾಶ್ ರಾಥೋಡ್ ಮತ್ತು ACP ಗೀತಾ ಮತ್ತು ಇನ್ಸ್ಪೆಕ್ಟರ್ ಏನು ಫಿರೋಜ್ ಏನಿದ್ದಾರೆ ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡ್ಕೊತಾ ಇರುವಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. CID ಅಧಿಕಾರಿಗಳ ತಂಡ ಕೇಸ್ ಫೈಲ್ ಪಡ್ಕೊಂಡ ನಂತರದಲ್ಲಿ ಮೊದಲ ಬಾರಿಗೆ ಸ್ಥಳಕ್ಕೆ ಬಂದಿರುವಂಥದ್ದು. ಬಂದ ನಂತರದಲ್ಲಿ ಈಗ ಈ ಸಂದರ್ಭ ಇಲ್ಲಿವರೆಗೂ ಸಿಕ್ಕಿರುವಂಥ ಮಾಹಿತಿಗಳು, ಅವರು ತನಿಖೆಯಲ್ಲಿ ಗೊತ್ತಾಗಿರೋ ಅಂಶಗಳನ್ನು ಸೇರಿದಂತೆ ಆ ಸ್ಥಳದಲ್ಲೇ ಕೆಲವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಈ ಪ್ರಕರಣದಲ್ಲಿ ಸುಮಾರು 16 ಜನ ಅರೆಸ್ಟ್ ಆಗಿರುವಂಥದ್ದು. ಇದರಲ್ಲಿ ಮಾಜಿ ಸಚಿವರಾದಂಥ ಬೈರ್ತಿ ಬಸವರಾಜ್ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಅವರು ಕೂಡ 2 ಬಾರಿ ವಿಚಾರಣೆ ಕೂಡ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ A1 ಆಗಿರುವಂಥ ಜಗದೀಶ್ ಈಗಾಗಲೇ ದುಬೈ ಪರಾರಿಯಾಗಿದ್ದು ಆತನ ಬಂಧನಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಇನ್ನು ಮುಂದೆ ಪ್ರಯತ್ನ ಪಡ್ತಾರೆ. ಅದ್ರ ಜೊತೆಗೆ ಈ ಅವಶ್ಯಕತೆ ಬಿದ್ದರೆ ಇಲ್ಲಿವರೆಗೂ ತನಿಖೆಯಲ್ಲಿ ಏನಾದರೂ ಮತ್ತೆ ಬೈರ್ತಿ ಬಸವರಾಜ್ ಅವರು ಏನಾದರೂ ಬರಬೇಕು ಅಂತ ಅಧಿಕಾರಿಗಳಿಗೆ ಅನಿಸಿದ್ರೆ ಅವ್ರನ್ನ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಏನು ಆ ಕೇಸನ್ನು ಸಿಐಡಿಗೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಸಿಐಡಿ ಅಧಿಕಾರಿಗಳು ಮೊದಲ ಬಾರಿಗೆ ಇಲ್ಲಿ ಸ್ಪಾಟಿಗೆ ಬಂದು ವಿಸಿಟ್ ಮಾಡಿದ ನಂತರದಲ್ಲಿ ಇಲ್ಲಿವರೆಗೂ ಭಾರತೀನಗರ ಪೊಲೀಸರು ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದರೆ ಅವೆಲ್ಲ ದಾಖಲೆಗಳು ಮತ್ತು ಸಂಬಂಧಪಟ್ಟ ಏನು ಆರೋಪಿಗಳನ್ನ ಎಷ್ಟು ಜನ ಬಂಧಿಸಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ಗಳನ್ನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೇಸ್ ಫೈಲ್ನ ಅವ್ರಿಗೆ ಕೊಟ್ಟಿರುವಂಥದ್ದು. ಆ ನಂತರದಲ್ಲಿ ಇವರೀಗ ಇವತ್ತು ಸ್ಥಳ ಪರಿಶೀಲನೆ ಮಾಡಿದ ನಂತರದಲ್ಲಿ ನಾಳೆಯಿಂದ ಯಾರಿಗೆಲ್ಲ ಇನ್ನೊಬ್ಬ ಆರೋಪಿ ಸಿಗಬೇಕಾಗಿದೆ, ಅದ್ರ ಜೊತೆಗೆ ಜಗದೀಶ್ ಕೂಡ ಇನ್ನೂ 2 ಆರೋಪಿಗಳು ಸಿಗಬೇಕಾಗಿರುವಂಥದ್ದು. ಅವರ ಬಂಧನ ಹೇಗೆ ಮತ್ತು ಬೈರ್ತಿ ಬಸವರಾಜ್ ಪಾತ್ರ ಏನಾದರೂ ಕಂಡು ಬಂದರೆ ಅವರನ್ನು ವಶಕ್ಕೆ ಪಡೆಯುವಂಥದ್ದು ಅಥವಾ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಕಳಿಸುವಂಥದ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಚಿಂತನೆ ನಡೆಸ್ತಾರೆ. ಸದ್ಯಕ್ಕೀಗ ಮೊದಲ ವಿಸಿಟ್ ಆಗಿ ಸ್ಥಳಕ್ಕೆ ಬಂದಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ತನಿಖೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಯಾರೆಲ್ಲ ಇದರಲ್ಲಿ ಇದ್ದಾರೆ, ಯಾರಿದು ದುರುದ್ದೇಶದಿಂದ, ಆಮೇಲೆ ಈ ಪ್ರಕರಣದಲ್ಲಿ ಯಾಕೆ ಇಷ್ಟೊಂದು ಮಹತ್ವ ಪಡ್ಕೊಳ್ತಾ ಇದೆ ಅಂತಂದರೆ ಮಾಜಿ ಸಚಿವರು ಇದರಲ್ಲಿ 5ನೇ ಆರೋಪಿಯಾಗಿರೋದ್ರಿಂದ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ.